ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶಿವನು ಏತಕ್ಕೆ ಆನೆಯ ಚರ್ಮವನ್ನು ಧರಿಸಿದನೋ ಹಾಗೂ ಇದರ ಹಿಂದೆ ಇರುವ ಅತ್ಯಂತ ಕುತೂಹಲಕಾರಿ ದಂತಕಥೆ ಏನು ಅಂತ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಮತ್ತು ಈ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ನೋಡಿ. ಹಿಂದಿನ ಕಾಲದಲ್ಲಿ ಗಜಾಸುರನು ತೀವ್ರ ತಪಸ್ಸು ಮಾಡಿದನು. ಬ್ರಹ್ಮನು ಅವನ ಮುಂದೆ ಪ್ರತ್ಯಕ್ಷನಾಗಿ ಕೇಳಿದನು, ಓ ಗಜಾಸುರ, ನಿನ್ನ ತಪಸ್ಸಿನಿಂದ ನಾನು ಸಂತುಷ್ಟನಾಗಿದ್ದೇನೆ. ನಿನಗೆ ಯಾವ ವರ ಬೇಕು ಎಂದು ಕೇಳಿದನು. ಆಗ ಗಜಾಸುರನು ಹೇಳಿದನು, ಓ ಪೂಜ್ಯ ಪ್ರಭುವೇ, ನನಗೆ ಪರಾಕ್ರಮ ಮತ್ತು ಅಕ್ಷಯ ಸಂಪತ್ತು ಕೊಡು ಎಂದು ಕೇಳಿಕೊಂಡನು. ಆಗ ಬ್ರಹ್ಮನು, ನೀನು ಬಯಸಿದ್ದನ್ನು ನಾನು ನಿನಗೆ ನೀಡಿದ್ದೇನೆ. ಆದರೆ ನೀನು ಶಿವನ ವಿರುದ್ಧ ಹೋರಾಡಿದರೆ ನೀನು ನಿನ್ನ ವರವನ್ನು ಕಳೆದುಕೊಳ್ಳುವೆ ಎಂದು ಬ್ರಹ್ಮ ಹೇಳಿ ಮಾಯವಾದನು. ಆಗ ಗಜಾಸುರನು ದಿಗ್ವಿಜಯ ಮಾಡಿ ದೇವತೆಗಳು ಮತ್ತು ಇಂದ್ರರನ್ನು ಸೋಲಿಸಿದನು. ಮುನಿಗಳು ಮತ್ತು ಋಷಿಗಳಿಗೂ ತೊಂದರೆ ಕೊಟ್ಟನು. ಅವರು ಬನಾರಸ್ಗೆ ಹೋಗಿ ವಿಶ್ವನಾಥನ ಪಾದಗಳಿಗೆ ಬಿದ್ದು ಹೇಳಿದರು, ಗಜಾಸುರನು ನಮ್ಮನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾನೆ, ನಮ್ಮನ್ನು ರಕ್ಷಿಸು, ಓ ದೇವರೇ, ನಮಗೆ ಬೇರೆ ಆಶ್ರಯವಿಲ್ಲ ಎಂದು ಕೇಳಿಕೊಂಡರು. ಆವಾಗ ಗಜಾಸುರನು ವಿಶ್ವನಾಥನ ಮೇಲೂ ದಾಳಿ ಮಾಡಿದನು. ಆಗ ಭಗವಾನ್ ಶಿವನು ಅಸುರನನ್ನು ಕೊಂದು ಚರ್ಮವನ್ನು ಹರಿದು ತನ್ನ ವಸ್ತ್ರವನ್ನಾಗಿ ಧರಿಸಿದನು. ಆಗ ದೇವತೆಗಳು ಮತ್ತು ಋಷಿಗಳು ಭಗವಂತನನ್ನು ಸ್ತುತಿಸಿ ಸಂತೋಷಪಟ್ಟರು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.